ಸನ್ಮಾನ ಬಂದಿದ್ದೋಸ್ಕರ ಸನ್ಮಾನ ಕಾರ್ಯಕ್ರಮ. ನಮ್ಮ ಮಾಮನೆ ಮಾಡ್ತಾವ್ರೆ ಪಲಾವ್ನ, ಚೆಕ್ ಮಾಡ್ತಾವ್ರೆ. ಆಗೈತಾ ಎಲ್ಲ ತಗೊಂಡು ನೋಡಿ ಇವರು ಬರ್ತಾವ್ರೆ ಹಿಂಗೆ. ಮತ್ತೆ ಎಲ್ಲ ಸುಮ್ಮನೆ ಬಿಡಕ್ಕೆ ಬಂದವ್ರೆ. ಇದು ಯಾವುದೋ ನಾನೇ ಎತ್ಕೊಂಡು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಬಂದೆ ಎದ್ಬಿಟ್ಟು. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ, 10 ಮೇಲೆ ಆಗುತ್ತೆ. ಈಗ ಜಸ್ಟ್ ಇನ್ನೂ ಎದ್ಬಿಟ್ಟು ಬಂದು ಸ್ನಾನ ಮಾಡಿಬಿಟ್ಟೆ, ಮುಖ ತೊಳೆಯೋಣ ಅಂತ ಇದ್ದೆ, ಬಟ್ ಮಾಡಲಿಲ್ಲ. ಇಲ್ಲಿ ಸೌಂಡ್ ಜಾಸ್ತಿ, ರೋಡ್ ತೆಗಿತಾರೆ. ಅತ್ತೆ ತಿಂಡಿ ಮಾಡಿಬಿಟ್ಟು ಹೋಗೋರೆ. ಲೋ ಫ್ಲೇಮಲ್ಲಿ ನೋಡ್ಕೊಂಡು ಅದು ಇನ್ನೂ ಆಯ್ತು ಲೋ ಫ್ಲೇಮಲ್ಲಿ. ಮಮ್ಮಿನೂ ಅತ್ತೆ ಎಲ್ಲೋ ಹೋದ್ರು ತರೋಕ್ಕೆ. ಮಾಮ ಇಲ್ಲಿ ಕೂತೈತೆ, ಡ್ಯಾಡಿ ಫೋನ್ ನೋಡ್ತಾವ್ರೆ. ನಾನು ರೆಡಿಯೆಲ್ಲ ಆಗ್ಬಿಟ್ಟು ನೀಟಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟೆ. ಅಲ್ಲಿ ಸೌಂಡ್ ಮಾಡೋಕ್ಕೈತಾ ಇಲ್ಲ, ಮತ್ತೆ ಬಿಟ್ಟರೆ ಮಾಡೋಕ್ಕಾಗಲ್ಲ. ಅಲ್ಲಿ ರೋಡ್ ಮಾಡ್ತಾವ್ರೆ, ಇರಿ ರೋಡ್ ಗುಂಡಿ ಹೊಡಿತಾವ್ರೆ, ತೋರಿಸ್ತೀನಿ. ಅಲ್ಲಿ ಹೊಡಿತಾರೆ ನೋಡಿ, ಕಾಣಿಸಲ್ಲ. ಬರೀ ಸೌಂಡ್ ಜಾಸ್ತಿ ಇವಾಗ, ಅಷ್ಟೇ ಮಾಡೋಕ್ಕಾಯ್ತಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಮಾಡೋಕ್ಕಾಗೋದಿಲ್ಲ. ವಾಲೆ ತಂದೆ ಬಿಟ್ಟರು ಹಾಕೋತೇನೆ. ಇಲ್ಲೇ ಫಾಸ್ಟ್, ಬೆಂಗಳೂರಲ್ಲೆಲ್ಲ ಫಾಸ್ಟ್ ಕೆಲಸ. ನಮ್ಮ ಕಡೆ ಆಗಿದ್ರೆ ಲೇಟ್ ಆಗೋದು, ಇಲ್ಲಿ ಬೆಂಗಳೂರಲ್ಲೆಲ್ಲ ಹಂಗಂಗೆ ಒಂದಿನ ಕ್ಲೋಸ್ ಮಾಡಬೇಕಲ್ಲ. ಹೊಡೆದಿದ್ದು ಫಿಲ್ಲಿಂಗ್ ಹಂಗಂಗೆ ಎಲ್ಲ ಮುಗೀತೆಲ್ಲ ಬಿಚ್ಚಾಕ್ಬಿಟ್ಟು ದೇವಸ್ಥಾನ ಎಲ್ಲ ನೀಟಾಗಿ ಹೂವೆಲ್ಲ ಕಿತ್ತಾಕಿ, ಪೆಂಡಲೆಲ್ಲ ಬಿಚ್ಚಿ, ಎಲ್ಲ ತೇರದೆಲ್ಲ ಬಿಚ್ಚಾಕ್ತವ್ರೆ. ಫುಲ್ಲೆಲ್ಲ ಓಪನ್ ಮಾಡಿ ಅವ್ರ ಕೆಲಸ ಇನ್ನೇನು ಮುಗೀತಷ್ಟೇ. ಇನ್ನು ನೆಕ್ಸ್ಟ್ ಇಯರ್ ಏನಿದ್ರು ಅದು ನೆಕ್ಸ್ಟ್ ಇಯರ್ ನೋಡೋಣ. ನಾವೇನು ಬರೋಲ್ಲ, ನಮ್ಮ ಮಾಮಂದಿತ್ತು ಅಂತ ಬಂದಿದ್ದಷ್ಟೇ ಕರ್ಗ. ಮುಂದಿನ ಸತಿ ಯಾರು ಇರ್ತಾರೋ ಯಾರಿಗೆ ಗೊತ್ತು. ಬೈ ಮಿಸ್ ಬಂದರೆ ಬರ್ಬೋದು. ನಮ್ಮ ಮಾಮನೆ ಮಾಡ್ತಾವ್ರೆ ಪಲಾವ್ನ, ಚೆಕ್ ಮಾಡ್ತಾವ್ರೆ. ಆಗೈತಾ ಫಾಸ್ಟ್ ಮಾಡಿ. ಆಗೈತಾ ಹೊರಡ್ಬೇಕಾದ್ರೆ ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ಫೋಟೋ ಆ್ಯಂಡ್ ವಿಡಿಯೋನೇ ಮಾಡ್ತಾ ಇದ್ದೀನಿ. ಸನ್ಮಾನ ಬಂದಿದ್ದೋಸ್ಕರ ಸನ್ಮಾನ ಕಾರ್ಯಕ್ರಮ. ಎಲ್ಲ ಬ್ಯಾಗ್ ಇದೆ, ಪ್ಯಾಕು ಇದೆರಡು ನಾನು ಎಕ್ಸ್ಟ್ರಾ ತಗೊಂಡಿದ್ದು. ಎಲ್ಲ ಲಗೇಜ್ ಎಲ್ಲ ತಗೊಂಡು ನೋಡಿ ಇವರು ಬರ್ತಾವ್ರೆ ಹಿಂಗೆ. ಮತ್ತೆ ಎಲ್ಲ ಸುಮ್ಮನೆ ಬಿಡಕ್ಕೆ ಬಂದವ್ರೆ. ಇದು ಯಾವುದೋ ನಾನೇ ಎತ್ಕೊಂಡಿದ್ದು. ಇಲ್ಲಿ ತಗೊಂಡೋಗೋಣ ಊರಿಗೆ, ಸಾಫ್ಟ್ ಐತೆ ಅಂತ ಈಗ ನಾನೇ ಎತ್ಕೊಂಡೋಗ್ಬೇಕು. ಇಲ್ಲಿಂದ ಈ ಬಸ್ ಆಟೋ ಎಲ್ಲ ಬಸ್ ಹತ್ತಿದ್ಮೇಲೆ ಏನು ಊರಿಗೆ ಹೋಗ್ಬಿಟ್ಟೆ ವ್ಲಾಗ್ ಮಾಡೋದು. ಅಲ್ಲಿವರೆಗೂ ಮಾಡೋಣ, ಯಾವುದೋ ಸಿಕ್ಕಿಲ್ಲ, ಎಲ್ಲ ಬಿದ್ದೆ ಹೋಯ್ತೈತೆ ಕೈಯಿಂದ. ಇವಾಗ ಇನ್ನೂ ಇದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರನ್ನಿಂಗ್ ಐತೆ, ಹೋದಾಗ ಹೋಗೋದು. ಮುಂಚೆ ನಾನು ಇಲ್ಲಿ ಒಂದು ತಿಂಗಳು ಇಂಟರ್ನ್ಶಿಪ್ ಮಾಡಿದಾಗ ಅಲ್ಲಿಂದ ಬರೀ ಮೆಟ್ರೋಯಿಂದ ಹತ್ಕೊಂಡು, ಇವಾಗ ಇಲ್ಲಿಗೆ ಕಡೆ ಎಲ್ಲಿಂದ ನಾವು ಮಾಡ್ತಾ ಹೋಗ್ಬಿಟ್ಟೈತೆ. ಎಲ್ಲಿಂದ ನಾವು ಬರೀ ಶಾರ್ಟ್ ಕಟ್ಟಲ್ಲಿ. ಇವಾಗೆಲ್ಲ ನೆನಪೇ ಇಲ್ಲ ಏನು. ಇವಾಗ ಟೈಮ್ ಎಷ್ಟು 2 o'clock, 2 ಅಲ್ಲ ಈಗ ಟೈಮು 12:30, 2:33ಗೆ ನಮ್ಮ ಊರಿಗೆ ಹೋಗ್ತೀವಿ. ಅಷ್ಟರಲ್ಲಿ ಅಷ್ಟೇ ಒಂದು 2-3 ಮಿನಿಟ್ಸ್ಗೆ ಸೀಟೆಲ್ಲ ಇದೆ. ಇವತ್ತು ಏನು ಸ್ಟ್ಯಾಂಡಿಂಗ್ ಇಲ್ಲ. ಇವತ್ತು ಆಲ್ರೆಡಿ ಯಾವತ್ತು ಗೊತ್ತಾ, ಇವತ್ತು ವೆಡ್ನೆಸ್ಡೇ ಅಲ್ವಾ, ಅದಕ್ಕೋಸ್ಕರ ಗೊತ್ತಿಲ್ಲ. 2:33 ಊರಿಗೆ ಹೋಗ್ಬೋದು ಆರಾಮ್ಸೆ. ಇವಾಗ ಮಳೆ ಬರೋಕ್ಕಾಗೈತೆ, ಫುಲ್ ವೆದರ್ ಹಂಗೆ ಐತೆ, ಮಳೆ ಬರೋಂಗೆ. ನೋಡ್ಬೇಕು ಏನಾಗುತ್ತೆ ಅಂತ. ಗೈಸ್, ಇವಾಗ ಜಸ್ಟ್ ಮನೆ ರೀಚ್ ಆದೋ. ಈಚೆ ಬಂದಿದ್ದ ತಕ್ಷಣ ಈಚೆ ಹೋಯ್ತು. ಗಾಡಿಯೆಲ್ಲ ಈಚೆ ಹಾಕ್ಬಿಟ್ಟು ಐಟಮ್ನೆಲ್ಲ ತಂದು ಇಟ್ಟಿದ್ದಾಯಿತು. ಡೋರ್ ಲಾಕ್ ಮಾಡೋಣ ಅಂತ ಅದೇ ಬರ್ತದೆ. ಹೋಗ್ಬಿಟ್ಟು ಫಸ್ಟು ಮುಖ ತೊಳಿಬೇಕು. ಎಲ್ಲ ಮುಖ ಎಲ್ಲ ಒಂಥರ ಅಂಟೈತೆ, ಯಾಕೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಹಿಂಗೆ ಮುಖ ಎಲ್ಲ ತೊಳೆಯೋಣ. ಹೊಸ ಪಿಲ್ಲೋ ತಂದಿದ್ದಕ್ಕೂ ಸಾರ್ಥಕ ಆಯಿತು. ಒಳ್ಳೆ ನಿದ್ದೆ ಮಾಡ್ಬೋದು ಇವಾಗ. ನನಗೂ ಫಸ್ಟ್ ಹೊಳಿಗೆ ಅದೇ ಬಂದ್ಬಿಡ್ತು. ಏಯ್ ಅದಕ್ಕೇನು ಇಂಪ್ಯಾಕ್ಟೇ ಆಗಿಲ್ಲ. ಯಾರು ಇದ್ರೇನು ಯಾರಿಲ್ಲ ಅಂದರೆ ನನಗೆ ಯಾರು ಕೇಳೋರು ಅನ್ನಂಗೈತೆ. ಇವಾಗೆಲ್ಲ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಮಲಗಿದೆ. ಇದು ಬೇರೆ ಅಡ್ಡ ಸಿಗ್ತದೆ. ಎಲ್ಲೆಲ್ಲಿ ಇರ್ತೀವಿ ಗೊತ್ತಿರಲ್ಲ, ಅಲ್ಲೆಲ್ಲ ಸಿಗ್ತದೆ. ಇವಾಗ ಸ್ವಲ್ಪ ದಾಡಿ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಫುಲ್ ಇಲ್ಲೆಲ್ಲ ಒಂಥರ ಬಂದ್ಬಿಟ್ಟೈತೆ. ಅದಕ್ಕೆ ಒಂದು ಸೈಡ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ಮಾಡೋಣ ಅಂತ ಇದ್ದೀನಿ. ನೋಡೋಣ, ಚೆನ್ನಾಗಿ ಮಾಡ್ತೀವಿ. ಫಸ್ಟ್ ಟೈಮು ಟ್ರಿಮ್ ಮಾಡ್ತಾನೆ ತುಂಬ ತಿಂಗಳಾಗಿ ಹೋಗಿತ್ತು, ಆದರೂ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ದೀನಿ. ಇದು ಕಚ್ತಾಯ್ತು ಹಾಕೊಂಡತ್ತಾಗಿ. ಪ್ಯಾಂಟ್ಸ್ ಎಲ್ಲಿ ಕಾಲು ಕೆಳಗಿಡಂಗಿಲ್ಲ, ಹಾಕೊಂಡು ಕಚ್ತೈತೆ. ಇಷ್ಟು ದಿನ ಎಲ್ದಿದ್ದಕ್ಕೆ ಯಾರೋ ಕಚ್ಚಿರಲಿಲ್ಲ, ನನಗೆ ಹಾಕೊಂಡು ಕಚ್ತೈತೆ.
ಮಮ್ಮಿ ಏನೋ ಕೆಲಸ ಮಾಡ್ತಾವ್ರೆ ಅವ್ರ ಪಾಡಿಗೋರು. ಅಲ್ಲಿಂದ ಕಾರ್ ಏನೇನೋ ತಂದಿದ್ರಲ್ಲಿ ಎಲ್ಲ ಜೋಡಿಸ್ತವ್ರೆ ನೋಡಿ. ಗೆಸ್ ಹಾಕೊಂಡು ಕೂತೈತಿ. ಈಗ ಒಂಚೂರು ಮುಂದೆ ಹೋಯ್ತಿದ್ದಂಗೆ ಅಟ್ಯಾಕು ಗೊತ್ತಿತ್ತು ಎಲ್ಲ ಅಟ್ಯಾಕ್ಸ್ ಎಲ್ಲ ಮಾಡುತ್ತೆ. ನಾನು ಇರಿ ಇದೆಲ್ಲ ಮಾಡ್ಕೊಂಬಂದು ಆಮೇಲೆ ಸಿಗ್ತೀನಿ. ನೀರು ತರಬೇಕಿತ್ತು, ನೀರು ತಂದಿಲ್ಲ ಇನ್ನೂ, ಅವತ್ತು ಕೆಟ್ಟೋಗಿತ್ತು ಅಂತ. ಸೊ ಇವಾಗ ಇನ್ನೂ ಹೋಗ್ಬಿಟ್ಟು ನೀರು ತರಬೇಕು. ಈ ಥರ ಶೇಪ್ ಬಂತು ಫೈನಲಿ. ಹೆಂಗೆಂಗೋ ಮಾಡೋಕ್ಕೋಗಿ ನನ್ನ ಬ್ಲಾಗ್ ನೋಡ್ತಾವ್ರೆ. ನಮ್ಮಮ್ಮ ಬ್ಲಾಗ್ ತೋರಿಸ್ತೈತೆ. ಇದು ಏನು ಹೇಳಿ ಅದೇ ಫಂಕ್ಷನ್ ಬ್ಲಾಗ್ನ ತೋರಿಸ್ತೈತೆ. ಸೊ ಇವಾಗ ನಾನೇನು ಮಾಡಬೇಕಂದ್ರೆ ಅಂಗಡಿ ಹತ್ರ ಹೋಗ್ಬಿಟ್ಟು, ನಮ್ಮಪ್ಪ ಅಂಗಡಿ ತೆಗಿಬೇಡಿ ಅಂದರು, ಹೋಗಿ ತೆಗೆದ್ಬಿಟ್ಟವ್ರೆ. ಸೊ ಹೋಗಿ ಅಂಗಡಿ ಹಾಕ್ಬಿಟ್ಟು ಬಂದ್ಬಿಟ್ಟು ಫಸ್ಟ್ ನೀರು ತರಬೇಕು. ಒಂದೇ ಒಂದು ಪಿನ್ ಡ್ರಾಪು ವಾಟ್ರ್ ಇಲ್ಲ ಕುಡಿಯೋಕ್ಕೆ. ಫಸ್ಟ್ ಅದೆಲ್ಲ ಕೆಲಸ ಮುಗಿಸ್ಬೇಕು. ಬಂದಿದ ತಕ್ಷಣ ಅವತ್ತು ತಂದು ಇಟ್ಟಿದ್ರೆ ಆಗೋದು. ನಾನು ಬೇಡ ಬಿಡು ಆಮೇಲೆ ತಂದ್ರೆ ಆಯ್ತದೆ ಅಂದ್ಕೊಂಡೆ, ಬಟ್ ತರಲಿಲ್ಲ. ಇವಾಗ ತರಬೇಕು. ಮನೆ ಹತ್ರದಿಂದ ಬಂದು ಅಂಗಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ತೆಗ್ದಿದ್ರಲ್ಲ, ಸೊ ನಾನು ಕ್ಲೋಸ್ ಮಾಡ್ಕೊಂಡು ನೀರು ತರಬೇಕು. ಅದಕ್ಕೋಸ್ಕರ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ತಮ್ಮಂದೆ ಗಾಡಿ ಬೇಕಿತ್ತಲ್ಲ, ನನಗೆ ಎಮರ್ಜೆನ್ಸಿ ನೀರು ತರಬೇಕು. ನೀರು ಹಾಕ್ಕೊಂಡು ಬಂದೆ. ಅಯ್ಯೋ ಬಂದು ಓದ್ಲೀಚೆ. ಮತ್ತು ನಾವು ಹೋಗ್ಬೇಕಾದ್ರೆ ಎಲ್ಲ ಹಂಗಂಗೆ ಇಟ್ಬಿಟ್ಟು, ನಾವು ಹೋಗ್ಬೇಕಾದ್ರೆ ಎಲ್ಲ ಹಿಂಗೆ ಇತ್ತು. ಇನ್ನೂವರೆಗೂ ಹಂಗಂಗೆ ಐತೆ. ಎಲ್ಲ ಅಲ್ಲಲ್ಲೇ ಬಿದ್ದು ನಾನು ಹೋಗ್ಬಿಟ್ಟು ಫಸ್ಟ್ ನೀರು ತೊಗೊಂಬತ್ತೀನಿ. ಎಲ್ಲೂ ನೀರಿಲ್ಲ, ಇಲ್ಲೂ ಇಲ್ಲ ನೀರು, ಇಲ್ಲೂ ಎಲ್ಲ ಖಾಲಿ. ಅವತ್ತು ತೊಗೊಂಬಂದಿದ್ರೆ ಆಗಿರೋದು. ತಪ್ಪು ಕೆಲಸ ಮಾಡಿಬಿಟ್ಟೆ. ಸೊ ಇವಾಗ ಹೋಗ್ಬಿಟ್ಟು ನೀರು ತೊಗೊಂಬಂದ್ಬಿಟ್ಟು ಫಸ್ಟ್ ನೀರು ತೊಗೊಂಬಂದ್ಬಿಟ್ಟು ಮಿಕ್ಕಿದ ಕೆಲಸ ಏನಿದ್ರು ಆಮೇಲೆ. ಇವಾಗ ಇನ್ನೆರಡು ಟ್ರಿಪ್ ತಂದ್ಬಿಟ್ಟು ಹೋಗ್ಬಿಟ್ರೆ ಮುಗೀತು. ಒಂದು ಟ್ರಿಪ್ ಆಯಿತು, ಇನ್ನೆರಡು ಟ್ರಿಪ್ ತಂದ್ಬಿಟ್ಟು ಮುಗಿಸ್ಬಿಟ್ರೆ ಮುಗೀತು. ಟೆನ್ಷನ್ ಇರೋಲ್ಲ ಅವಾಗ. ಒಂದು ಟ್ರಿಪ್ ಆದರೂ ನೀರಿದ್ರೆ ಸಾಕು. ಒಂದು ಟ್ರಿಪ್ಪು ಇಲ್ಲ ಅವಾಗ ಅರ್ಜೆಂಟಿಗೆ ಕುಡಿಯೋಕ್ಕೆ ಎಲ್ಲ ಖಾಲಿ ಆಗಿಬಿಟ್ಟೈತೆ. ಇದನ್ನು ಇಟ್ಬಿಟ್ಟು ಇನ್ನೆರಡು ಟ್ರಿಪ್ ತಂದು ಇಟ್ಬಿಟ್ರೆ ಮುಗಿತು. ಯಾರೋ ಫೋನ್ ಮಾಡ್ತಾರೆ. ನಮ್ಮಮ್ಮ ಎಗ್ರೈಸ್ ತಗೊಂಬಂದರು. ಗೇಟಲ್ಲಿದ್ದೆ, ಎಗ್ರೈಸ್ ತಗೊಂಬಂದ್ರಲ್ಲ, ಹಂಗೆ ಎಗ್ರೈಸ್ ತೊಗೊಂಡು ಮನೆ ಹತ್ರ ಬಂದೆ. ಅಪ್ಪ ಗಾಡಿನೂ ಹಾಕಿಲ್ಲ, ಎಲ್ಲ ಈಚೀಚೆನೆ ಬಿಟ್ಬಿಟ್ಟು ನೀರು ಹೆಂಗೋ ನೀರು ತಂದಿದ್ದೆವು. ಒಳ್ಳೆ ಕೆಲಸ ಆಯಿತು. ನೀರು ತೊಗೊಂಬಂದು ಇಟ್ಟು ಹಾಗೆ ಹೋದೆ. ಹಂಗೆ ಫೋನ್ ಮಾಡಿ ಎಗ್ರೈಸ್ ತೊಗೊಂಬಂದು ಎಗ್ರೈಸ್ ತೊಗೊಂಬಂದ್ಬಿಟ್ಟು ಕೊಟ್ಬಿಟ್ರೆ ಹೋಗಿ ರೆಸ್ಟಿಗೆ. ನಾನು ಗೈಸ್ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗೈತೆ. ಕರೆಕ್ಟಾಗಿ ಅಲ್ಲೆಲ್ಲ ಮಲಗೋದು 2 ಗಂಟೆ ಆಯ್ತಿತ್ತು. ಸೊ ಇವಾಗ ಫಸ್ಟು ರೆಸ್ಟ್ ಮಾಡಿಬಿಡ್ಬೇಕು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ವಾಯ್ಸ್ ಕೂಡ ಈಚೆ ಬರ್ತಾಯಿಲ್ಲ, ನೀರು ಚೇಂಜ್ ಆಗೈತೆ.